ಸೊ ಅಲ್ಲ ಗೈಸ್, ತಾನು ನಿಮ್ಮ DS ಕನ್ನಡಿಗ. ಇವತ್ತೇನಪ್ಪ ವಿಡಿಯೋ ಅಂದರೆ ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ಲೈವ್ ಸ್ಟ್ರೀಮ್ ಯಾವ ಥರ ಮಾಡೋದು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆಗೆ ನೀವು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬರ್ ಮಾಡ್ಕೋತೀರಾ ಅಂತ ಅಂದ್ಕೊತೀನಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿದ್ರೆ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ನಿಮ್ಮಂಥವರೆಲ್ಲ ಜನಗಳು ನೋಡ್ತಾರಂತ ಅಂದ್ಕೋತೀನಿ. ನೀವು ಆ್ಯಂಡ್ರಾಯ್ಡ್ ಮೊಬೈಲ್ ಸ್ಟ್ರೀಮ್ ಮಾಡಬೇಕಂದ್ರೆ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಟರ್ನಿಪ್ ಅಂತ ಆ್ಯಪ್ನ ಸರ್ಚ್ ಮಾಡಿ. ಟರ್ನಿಪ್ ಅಂತ ಆ್ಯಪ್ ಎಲ್ಲ ಇನ್ನೂ ಕ್ವಿಕ್ ಇದೆ. ಅದು ಬಿಟ್ರೆ ಇನ್ನೂ ಬೇಜಾನ್ ಗ್ಲಿಪ್ ಇದೆ. ಇನ್ನೂ ಬೇಜಾನ್ ಥರ ಆ್ಯಪ್ಸ್ ಇದೆ, ಎರಡು ಮೂರು ಥರ ಅವೆ. ಅದು ನಿಮ್ಗೆ ಯಾವ ಥರ ವರ್ಕ್ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಪಿಕ್ಚರ್ಸ್ ಇದೆ ನೋಡಿ, ಪಿಕ್ಚರ್ಸ್ಗಳು ಯಾವ ಥರ ಅಂತೆಲ್ಲ ಇಲ್ಲ ಇದೆ. ಅಲ್ಲಿ ಇಲ್ಲ ಪಿಕ್ಚರ್ಸ್ ಇದೆ, ಇಲ್ಲಿ ಸ್ಟ್ರೀಮರ್ಸ್ ಯಾವ ಥರ ಅಂತೆಲ್ಲ ಇಲ್ಲಿದೆ. ಟರ್ನಿಪ್ ಅದನ್ನ ಇನ್ಸ್ಟಾಲ್ ಕೊಡ್ತಿದ್ದೀನಿ ಇವಾಗ. ಮೊದಲು ರೂಟರ್ ಆ್ಯಪು ಮತ್ತು ಗೇಮರು ಆ ಥರದ್ದೆಲ್ಲ ವೀಡಿಯೋಸ್ ಹಾಕಿದೆ ನಿಮಗೆ. ನೋಡೋರು ಕೇಳಿದ್ರೆ ನೋಡೋರೆ ನಮ್ಗೆ ಇವಾಗ ಫಸ್ಟ್ ವೀಡಿಯೋ ಅಲ್ಲ, ಕಂಟೆಂಟ್ ಸಿಗ್ಬೇಕು. ನನಗೂ ಸ್ವಲ್ಪ ದಿನ ಒಯ್ದಿದೆ. ಆಮೇಲೆ ಲೈವ್ ಸ್ಟ್ರೀಮ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. BGMI ಇದು BGMI ಬಿಟ್ಟರೆ ಬೇರೆ ಯಾವ್ದಾರ ಲೈವ್ ಸ್ಟ್ರೀಮ್ ಮಾಡ್ತೀನಿ. ಸ್ವಲ್ಪ ನೀವು ಬಂದು ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬಂದಾಗೆಲ್ಲ ಲೈಕ್ ಮಾಡ್ಕೋದ್ರೆ ಸಾಕು ಫ್ರೆಂಡ್ಸ್. ಸರಿ, ನಾನು ಲೈಕ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಇವಾಗ ಇನ್ಸ್ಟಾಲ್ ಕೊಡ್ತಿದ್ದೀನಿ. ಇನ್ನೊಂದು ಚೂರು ಇದಾಗಿದೆ, ರೌಂಡ್ ತಿರುಗ್ತಾ ಬಿದ್ದಿದೆ ಅವಾಗಿಂದನೂ. ಓಪನ್ ಅಂತ ಕೇಳ್ದು, ಓಪನ್ ಕೊಡಿ. ಓಪನ್ ಕೇಳಿದ್ಮೇಲೆ ಓಪನ್ ಆಗುತ್ತೆ ನೋಡಿ. ಇಲ್ಲಿ ಸೈನಿಂಗ್ ಆ್ಯಪ್ ಅಂತ ಇದೆ, ಸೈನಿಂಗ್ ಅಂತ ಇದೆಯಲ್ಲ, ಆ ಥರ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಗೂಗಲ್ ಅಕೌಂಟು, ಫೇಸ್ಬುಕ್ ಅಕೌಂಟ್ ಅಂತ ಸಿಗುತ್ತೆ. ಇಲ್ಲಿ Gmail ID ಇರುತ್ತಲ್ಲ, ನಿಮ್ಗೆ ಯಾವ ಅಕೌಂಟು ಬೇಕಾದರೂ, ನಿಮ್ಗೆ ಯಾವ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರೋ ಅದನ್ನಾರು ಕೊಡಿ. ಅದನ್ನ ಕೊಡಿ. ನೀವು ಯಾವುದೋ ಲೈವ್ ಸ್ಟ್ರೀಮ್ ಮಾಡ್ತೀನಿ ಅಂತ ಆಮೇಲೆ ಇದು ಮಾಡಿದಾರಲ್ಲ ಅದನ್ನು ಕೊಡಿ. ನೀವು ಕೊಟ್ಟಿಸಕ್ನೇ ಇಲ್ಲಿ ಪ್ಲಸ್ ಇದೆ, ಅದು ಬಿಟ್ಟಾಕಿ. ಆಮೇಲೆ ಫಸ್ಟಿಂದ ಬ್ಯಾಕ್ ಬನ್ನಿ. ನೀವು ಇವಾಗ ಬ್ಯಾಕ್ ಬಂದ್ಬಿಟ್ಟು ಫಸ್ಟಿಂದ ಬ್ಯಾಕ್ ಬಂದ್ಬಿಟ್ಟು ಮತ್ತೆ ಓಪನ್ ಮಾಡ್ಕೊಳ್ಳಿ. ಬ್ಯಾಕ್ ಬಂದಾದಮೇಲೆ ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಇರುತ್ತೆ ನೋಡಿ, ಸ್ಟ್ರೀಮರ್ಸ್ ಅಂತ ಸ್ಟ್ರೀಮ್ ಇದೆ ಅಂತ ಇದೆ ನೋಡಿ ಪಕ್ಕದಲ್ಲಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸ್ಟಾಪ್ ಸ್ಟ್ರೀಮರ್ಸ್ ಸ್ಟ್ರೀಮ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಸಕ್ನೇ ನಿಮಗೆ ಡೈರೆಕ್ಟು ಇಲ್ಲಿ ಬರುತ್ತೆ ಯಾವುದು ಗೇಮ್ ಆಡಬೇಕು ನಿಮಗೆ ಅಂತ. ಇಲ್ಲಿ ಮೋರ್ ಗೇಮ್ ಅಂತ ಏನೋ ಇರುತ್ತೆ ನೋಡಿ, ಮೋರ್ ಗೇಮ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಸಕ್ನೇ ಯಾವ ಗೇಮ್ ನೀವು ಯಾವ ಗೇಮ್ ಆಡ್ತೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಯಾವ ಥರ ನಿಮಗೆ ಇಮೇಜ್ ಅಂದರೆ ಫೋಟೋ ಈ ಥರ ಖುಷಿಯಾಗಿದ್ದೀರೋ ಇಲ್ಲ ಬೇಜಾರಾಗಿದ್ದೀರೋ ಏನೋ ಅಂತ ಇಲ್ಲ ಇದು ಮಾಡಿ. ಆಮೇಲೆ ಈ ಕೆಳಗಡೆ ಕನ್ನಡ ಅಂತ ಇರುತ್ತೆ, ಕನ್ನಡದ ಸೆಟ್ ಮಾಡಾದ್ಮೇಲೆ ಸ್ಟಾರ್ಟ್ ಅಂತ ನೆಕ್ಸ್ಟ್ ಅಂತ ಇದು ಮಾಡುತ್ತೆ. ಅದಾದಮೇಲೆ ಇಲ್ಲಿ ಟೈಟಲ್ ಇರುತ್ತೆ, ಟೈಟಲ್ ಕೊಡಿ ಏನಾರ. ಈಗ ಯಾವುದು ಗೇಮ್ ಮಾಡ್ತಿರುತ್ತೆ ಅದನ್ನು ಟೈಟಲ್ ಕೊಡಿ. ನಾನು ಲೈವ್ ಅಂತ ಇದು ಮಾಡಿ ಇಲ್ಲಿ DS ಕನ್ನಡಿಗ ಅಂತ ಹಾಕ್ತೀನಿ. DS ಕನ್ನಡಿಗ ಅಂತ ಸರ್ಚ್ ಮಾಡ್ಬಿಟ್ಟು ಇವಾಗ ಕೆಳಗಡೆ ಇಲ್ಲಿ ಇದಿರುತ್ತೆ, ಅದನ್ನೆಲ್ಲ ನಾನು ಅದೇ ಡಿಸ್ಕ್ರಿಪ್ಷನ್ ಲಿಂಕು ಏನೋ ಇರಬೇಕೇನೋ ಮೋಸ್ಟ್, ಅದನ್ನೆಲ್ಲ ಇದು ಮಾಡಿಬಿಟ್ಟು ಅದಾದಮೇಲೆ ಈ ಕಡೆ ತಮ್ಲೈನ್ ಇರುತ್ತೆ. ತಮ್ಲೈನ್ ಯಾವ್ದು ಬೇಕು ನಿಮಗೆ ತಮ್ಲೈನ್ ಚೂಸ್ ಮಾಡ್ಕೊಳ್ಳಿ, ಯಾವ ತಮ್ಲೈನ್ ಬೇಕಂತ. ನಾನು ಸಿಂಪಲ್ ಯಾವುದೋ ಒಂದು ತಮ್ಲೈನು ಆ್ಯಡ್ ಮಾಡ್ತಾಯಿದ್ದೀನಿ. ಯಾವ ಗೇಮ್ ಮಾಡ್ತೀನಿ ಆ ತಮ್ಲೈನ್ನ ಚೂಸ್ ಮಾಡ್ತಾಯಿದ್ದೀನಿ. ಹಾಕೋದ್ಮೇಲೆ ನೆಕ್ಸ್ಟು ಅಂತ ಇರುತ್ತೆ. ನೆಕ್ಸ್ಟ್ ಕೊಟ್ಟಾದ್ಮೇಲೆ ಇಲ್ಲಿ ಯಾವುದು 240 ಇಲ್ಲ 360 ಆಮೇಲೆ 480 MP ಯಾವುದಿದೆ ಅಂತ ನಿಮಗೆ ಅಲ್ಲೇ ಕನೆಕ್ಟ್ ಅಂತ ಮೊದಲೇ ಇರುತ್ತೆ. ಅದನ್ನು ನಿಮ್ಮ ನೆಟ್ವರ್ಕ್ ಅಂತ ಏನಿಲ್ಲ, ನೆಟ್ವರ್ಕು ಚೆನ್ನಾಗಿರಬೇಕು. ಆಮೇಲೆ ಡಾಟಾ ನೆಟ್ಟು ಸ್ಪೀಡ್ ಇರಬೇಕು. ನಿಮಗೆ ಸ್ಪೀಡ್ ಅಂದರೆ 1.5 GB ಮೇಲೆ ಇರಬೇಕು. ನಿಮ್ಮ ನೆಟ್ ಇದ್ದರೆ ಬೇಗ ಆಗೋದು, ನಿಮಗೆ ಚೆನ್ನಾಗಿ ಯೂಸ್ಫುಲ್ ಆಗೋದು ನಿಮಗೆ. ಆಮೇಲೆ ಇನ್ನೂ ಜಾಸ್ತಿ ಇದ್ದರೆ 1080 ಗೊತ್ತಲ್ಲ, 1080 ಇರುತ್ತೆ. ಆಮೇಲೆ ಇಲ್ಲಿ ಶಾರ್ಟ್ ಸ್ಟ್ರೀಮ್ ಇಲ್ಲ ಮಾಮೂಲಿ ವಿಡಿಯೋ ಥರ ಇರೋದು ಸ್ಟ್ರೀಮ್ ಮಾಡಬೇಕು ಏನಂತ ಇಲ್ಲಿರುತ್ತೆ. ನನಗೆ ಶಾರ್ಟ್ ಸ್ಟ್ರೀಮ್ ಬೇಕು, ಅದಕ್ಕೆ ಕ್ಲಿಕ್ ಮಾಡಿ ಅದನ್ನು ಇದು ಮಾಡ್ಕೊಂಡಿದ್ದೀನಿ. ಆಮೇಲೆ ಕೆಳಗಡೆ ಯೂಟ್ಯೂಬ್ ಚಾನಲ್ ಯಾವ್ದು ಬೇಕು, ಫೇಸ್ಬುಕ್ ಅಕೌಂಟು, ಯೂಟ್ಯೂಬು, ನನಗೆ ಯಾವ್ದು ಬೇಕು ಅದನ್ನು ನೀವು ಇದು ಮಾಡ್ಕೋಬೋದು. ಆಮೇಲೆ ಪ್ರೈವೇಟ್ ಅಕೌಂಟು ಅಂತ ಏನು ಅಂತ ಇರುತ್ತೆ ನೋಡಿ, ಪ್ರೈವೇಟ್ ಅಕೌಂಟ್ ಇದೆಯಲ್ಲ, ಪ್ರೈವೇಟ್ ಅಂದರೆ ಪ್ರೈವೇಟ್ ಸ್ಟ್ರೀಮ್ ಅಂತ. ಅದು ಪ್ರೈವೇಟ್ ಸ್ಟ್ರೀಮ್ ಅಂದರೆ ನಿಮ್ಮ ಸಬ್ಸ್ಕ್ರೈಬರ್ ಮಾತ್ರ ನೋಡೋಕ್ಕಷ್ಟೇ ಸಾಧ್ಯ. ಇನ್ನು ಬೇರೆಯವ್ರ ಹೊರಗಡೆ ಸಪ್ರೇಟ್ ಯಾವುದೋ ನೀವು ಸರ್ಚ್ ಮಾಡೋದು ಸಿಗೋಲ್ಲ.
ಅದನ್ನು ನೀವು ಆಫ್ ಮಾಡ್ಕೋತೀರ ಅಂದರೆ ಆಫ್ ಮಾಡ್ಕೊಳ್ಳಿ ವೀಡಿಯೋಗೋಸ್ಕರ. ಅದಾದಮೇಲೆ ಯೂಟ್ಯೂಬ್ ಚಾನಲ್ ಇರುತ್ತೆ, ಯೂಟ್ಯೂಬ್ ಮೇಲೆ ಅದನ್ನು ಆನ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಆನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸೈಡಲ್ಲಿ ಇದಿದೆ ನೋಡಿ, ಇಲ್ಲಿ ನಿಮ್ಗೆ ಯಾವುದು ಕೆಳಗಡೆ ನಂಬರ್ಸು, ಆಮೇಲೆ ಇನ್ಸ್ಟಾಗ್ರಾಮ್ ID, UPI ನಂಬರು ಎಲ್ಲ ಇರ್ತದೆ. ಇದು ಅದ್ರ ಮೇಲೆ ಫೋಟೋ ನಿಮ್ಮದು ಅಪ್ಲೋಡ್ ಮೊದಲೇ ಫೋಟೋ ಇದ್ದರೆ ನಿಮ್ಮದು ಬೇಕಾದ್ರೆ ಆ ಫೋಟೋ ನೀವು ಅದನ್ನು ಡಿಸೈನ್ ಇದು ರೆಡಿ ಮಾಡ್ಕೊಂಡಿದ್ದೀರಂದರೆ ಅದನ್ನು ಇದರ ಬೇಕಾದ್ರೆ ನೀವು ಅದನ್ನು ರೆಡಿ ಮಾಡ್ಕೋಬೋದು. ಆಮೇಲೆ ನಮ್ಮ ಇಷ್ಟ, ನಿಮ್ಗೆ ಯಾವ್ದು ಬೇಕು ಅದನ್ನು ಚೂಸ್ ಮಾಡ್ಕೊಳ್ಳೋದು. ಇಲ್ಲೇ ನಿಮಗೆ ಅಕಸ್ಮಾತ್ ಇಲ್ಲ ಅದನ್ನು ಮತ್ತೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲಿ ಬೇಕಾದ್ರೆ ಇದೆ ನೋಡಿ, ನಾನು ಸಿಂಪಲ್ ಯಾವುದೋ ಒಂದು ಒತ್ತಾದ್ಮೇಲೆ ಇಲ್ಲಿ ಇನ್ಸ್ಟಾಗ್ರಾಮ್ ID ಮತ್ತು UPI ನಂಬರ್ ಇರುತ್ತೆ. UPI ನಂಬರ್ ನಾನು ಅದನ್ನ ಡಿಲೀಟ್ ಮಾಡ್ಬಿಡ್ತೀನಿ, ಬೇಡ ಅಂತದನ್ನು ಬರೀ ಇನ್ಸ್ಟಾ ID ಮಾತ್ರ ಕೊಟ್ಟಿರ್ತೀನಿ. ಆಮೇಲೆ ಸ್ಟಾರ್ಟ್ ಸ್ಟ್ರೀಮ್ ಅಂತ ಇದು ಮಾಡಿದಾಗ ಇಲ್ಲಿ ಆ್ಯಪ್ನ ಆನ್ ಮಾಡೋಕ್ಕಂತ ಇದಿರುತ್ತೆ. ಇಲ್ಲಿ ಆ್ಯಪು ಹುಡುಕ್ಬೇಕು, ನೀವು ಆ್ಯಪ್ನ ಹುಡುಕಿದ್ರೆ ಸಿಗುತ್ತೆ ನಿಮಗೆ. ಇಲ್ಲಿ ಟರ್ನಿಪ್ ಇಲ್ಲಿದೆ ನೋಡಿ, ಇಲ್ಲಿ ಅಲ್ಲಿದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಆನ್ ಮಾಡಬೇಕು. ಆನ್ ಮಾಡಾದ್ಮೇಲೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ಸ್ಟಾರ್ಟ್ ಸ್ಟ್ರೀಮ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟ್ ಅಂತ ಕೊಟ್ಟಾದ್ಮೇಲೆ ಡೈರೆಕ್ಟು ಲೈವಿಗೆ ಹೋಗುತ್ತೆ. ಇದು ಯಾವ ರೀತಿ ಅಂತ ವರ್ಕ್ ಆಗೋದು ಅಂತ ತೋರಿಸ್ತೀನಿ ನಿಮಗೆ. ಇವಾಗ ಇದು ಫುಲ್ ಆನಲ್ಲಿದ್ದಾಳೆ. ಆನ್ ಆದಮೇಲೆ ನೋಡಿ ಇಲ್ಲಿ ಬಬಲ್ಸ್ ಇದೆ ನೋಡಿ, ಬಬಲ್ಸ್ ಮೇಲೆ ಕ್ಲಿಕ್ ಮಾಡ್ಸೋಕೆ ಸ್ಟ್ರೀಮ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಸ್ಟ್ರೀಮ್ ಸ್ಟಾರ್ಟ್ ಆದಮೇಲೆ ಈಗ ಯೂಟ್ಯೂಬ್ ಸರ್ಚ್ ಮಾಡಿದ್ರೆ ನೀವು ಲೈವಲ್ಲಿ ಇರ್ತದೆ, ಪಕ್ಕ ಬಂದಿರುತ್ತೆ.